ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಈ ಬ್ಯೂಟಿಫುಲ್ ಆದ ಪ್ಲಾಂಟ್ ಬಗ್ಗೆ ನೋಡೋಣ. ಇದರ ಹೆಸರು ಡ್ರಮಾನ್ಸಿಯಸ ಮ್ಯಾಕ್ಯುಲೇಟಾ. ಸ್ನೇಹಿತರೆ, ಪೆರೇನಿಯಲ್ ಪ್ಲಾಂಟು, ನೇಟಿವ್ ಸೌತ್ ಆಫ್ರಿಕಾ. ಕಾಮನ್ ನೇಮ್ ಲಿಟಲ್ ವೈಟ್ ಸೋಲ್ಜರ್ ಅಂತ ಕರೀತಾರೆ ಸ್ನೇಹಿತರೆ. ಆಮೇಲೆ ಆಫ್ರಿಕನ್ ಓಸ್ತಾ ಅಂತ ಕೂಡ ಕರೀತಾರೆ. ಏರ್ ಪ್ಯೂರಿಫೈಯರ್ ಪ್ಲಾಂಟ್ ಸ್ನೇಹಿತರೆ. ನೋಡಿ, ಇಂಡೋರಲ್ಲೂ ಇಡ್ಬೋದು. ಇದು ಎಂಟ್ರೆನ್ಸಲ್ಲಿ ಅಂದರೆ ಸ್ವಲ್ಪ ಬೆಳಕು ಬೇಕು ಇದಕ್ಕೆ. ಇಂಡೈರೆಕ್ಟ್ ಸನ್ಲೈಟಲ್ಲಿ ಇಟ್ಟರೆ ಸಾಕು ಸ್ನೇಹಿತರೆ. ಇದು ನೋಡಿ, ಬಲ್ಬ್ಸ್ನಿಂದ ಕೂಡ ಬರುತ್ತೆ ಸ್ನೇಹಿತರೆ. ನೋಡಿ, ಬಲ್ಬ್ಸು ನಿಮ್ಗೆ ತೋರಿಸ್ತೀನಿ ನೋಡಿ, ಸೇಮ್ ಆಲೂಗಡ್ಡೆ ಥರ ಇದೆ. ಇದು ಒಂದರಿಂದ ನೀವು 10 ಪ್ಲ್ಯಾಂಟ್ ಕೂಡ ಮಾಡ್ಕೊಬೋದು ಸ್ನೇಹಿತರೆ. ನೋಡಿ, ಇದು ಲಿಪರ್ಡ್ ಪ್ಲ್ಯಾಂಟ್. ಇದ್ರದ್ದೇ ಇನ್ನೊಂದು ಜಾತಿ ಥರ ಇರುತ್ತೆ ಸ್ನೇಹಿತರೆ, ಲಿಪರ್ಡ್ ಪ್ಲ್ಯಾಂಟ್ ಥರ. ಅದರ ಹೆಸರು ಸಿಲ್ವರ್ ಸ್ಕ್ವಿಲ್ ಲಿಪರ್ಡ್ ಪ್ಲ್ಯಾಂಟ್ ಅಂತ. ಓಕೆನಾ ಸ್ನೇಹಿತರೆ? ನೋಡಿ, ಇದಕ್ಕೆ ಯಾವ ಥರ ಮಣ್ಣು ಪಾಟಿಂಗ್ ಮಿಕ್ಸ್ ಅಂದರೆ ನೋಡಿ ಸ್ನೇಹಿತರೆ, ಪಾಟಿಂಗ್ ಮಿಕ್ಸು ನಾನು ಮೊದಲೇ ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ವೆಲ್ ಡ್ರೈನ್ ಸಾಯಿಲ್, ಇದರಲ್ಲಿ ಎಲ್ಲ ಮಿಕ್ಸ್ ಆಗಿದೆ. ಕಂಪೋಸ್ಟು, ಗಾರ್ಡನ್ ಮಣ್ಣು, ಆಮೇಲೆ ಪರ್ಲೈಟು, ಇದೆಲ್ಲ ಮಿಕ್ಸ್ ಆಗಿದೆ ಸ್ನೇಹಿತರೆ. ಓಕೆನಾ? ಇದನ್ನು ನೀವು ಈ ಥರ ಇಂಡೋರ್ ಪ್ಲ್ಯಾಂಟ್ಗಳಿಗೆ ನೀವು ಯೂಸ್ ಮಾಡ್ಬೋದು. ಓಕೆನಾ ಸ್ನೇಹಿತರೆ? ನೀರು ಬಂದುಬಿಟ್ಟು ಇದಕ್ಕೆ ವಾರಕ್ಕೊಂದ್ಸರಿ ದಿನ ನೀರು ಹಾಕೋಕ್ಕೆ ಹೋಗ್ಬಾರ್ದು. ಓಕೆನಾ ಸ್ನೇಹಿತರೆ? ನೀರು ದಿನ ಹಾಕೋಕ್ಕೆ ಹೋದರೆ ಅದ್ರ ಬಲ್ಬ್ಸು ಕೊಳ್ತೋಗುತ್ತೆ. ಓಕೆನಾ ಸ್ನೇಹಿತರೆ? ಆಮೇಲೆ ನೋಡಿ, ನೀವು ಬಾಲ್ಕನಿಯಲ್ಲಿ ಇಟ್ಕೊಬೋದು. ಇದನ್ನ ನೆರಳಲ್ಲಿ ಇಡೋದಾದರೆ ನೀವು ಹೊರಗಡೆ ಗಾರ್ಡನಲ್ಲಿ ನೋಡಿ ಮರದ ನೆರಳಲ್ಲಿ ಇಟ್ಕೊಬೋದು. ಇಲ್ದಿದ್ರೆ ಗಿಡಗಳು ತುಂಬ ಇದ್ದರೆ ನೀವು ನೋಡಿ, ಇಂಡೋರ್ ಪ್ಲ್ಯಾಂಟ್ಗಳಿರುತ್ತಲ್ಲ, ಅದು ಸಂಧಿಯಲ್ಲಿ ನೀವು ಈ ಥರ ಪ್ಲ್ಯಾಂಟ್ಗಳನ್ನ ಇಡ್ಬೋದು. ಓಕೆನಾ ಸ್ನೇಹಿತರೆ? ಇದು ನಿಮ್ಮ ನರ್ಸರಿಗಳಲ್ಲಿ ಸಿಗುತ್ತೆ ಸ್ನೇಹಿತರೆ. ರೇರು ನರ್ಸರಿಗಳಲ್ಲಿ ಸಿಗೋದು ನಿಮಗೆ 250-150ಗೆ ಸಿಗುತ್ತೆ. ಒಂದು ಸರಿ ತೊಗೊಂಡ್ಬಿಟ್ರೆ ನೀವು ಈ ಬಲ್ಬ್ಸ್ನಿಂದ 10 ಪ್ಲ್ಯಾಂಟ್ ಕೂಡ ನೀವು ಮಾಡ್ಬೋದು. ಓಕೆನಾ ಸ್ನೇಹಿತರೆ? ಅಷ್ಟು ಬ್ಯೂಟಿಫುಲ್ಲಾದ ಪ್ಲ್ಯಾಂಟು. ಇದು ಏನಂದರೆ, ನಾನು ಮೊದಲೇ ಹೇಳ್ದಂಗೆ ಇದು ಸಾಯೋಂಥ ಗಿಡ ಇಲ್ಲ ಸ್ನೇಹಿತರೆ. ಯಾಕಂದರೆ ಅದು ಬಲ್ಬ್ಸ್ನಿಂದ ನಾನು ಇದರಲ್ಲಿ ಪ್ರೊಪಗೇಟ್ ಕೂಡ ಮಾಡಿ, ಇದರಲ್ಲೇ ವೆರಿಗೇಟೆಡ್ ಇದೆ. ಯೆಲ್ಲೋ ಕಲರ್ ಎಳೆ ಇರೋದು ಕೂಡ ಇದೆ ಸ್ನೇಹಿತರೆ ನನ್ನ ಹತ್ರ. ಇದರಲ್ಲೂ ವೆರಿಗೇಟೆಡ್ ಗಿಡಗಳು ಕೂಡ ಇದೆ. ಇದು ಕ್ಯಾಟ್ಸ್ಗಳಿಗೆ ಟಾಕ್ಸಿಕ್ ಸ್ನೇಹಿತರೆ ಈ ಪ್ಲ್ಯಾಂಟ್. ಕ್ಯಾಟ್ಸು, ಡಾಗ್ಸ್ ಇರೋ ಮನೆಯಲ್ಲಿ, ಚಿಕ್ಕ ಚಿಕ್ಕ ಪೆಟ್ಟುಗಳಿರೋ ಮನೆಯಲ್ಲಿ ಇದು ಯಾಕಂದರೆ ಕಚ್ಚುತ್ತೆ ಗಿಡಗಳನ್ನ. ನೀವು ನೋಡಿಕೊಂಡು ಗಿಡಗಳನ್ನ ಇಟ್ಕೊಳ್ಳಿ. ಅದು ನಿಮ್ಮ ಕ್ಯಾಟ್ಸ್ ಪೆಟ್ಸ್ಗಳಿದ್ರೆ ಅದಕ್ಕೆ ಕಚ್ಚಿದ್ರೆ ಏನೂ ಆಗದೆ ಇರೋಂಥ ಗಿಡಗಳನ್ನ ನೀವು ನೋಡ್ಕೊಂಡು ಮನೆಯಲ್ಲಿ ಇಟ್ಕೊಳ್ಳಿ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ ಸ್ನೇಹಿತರೆ? ಕಮೆಂಟ್ಸ್ ಮಾಡಿ. ಓಕೆನಾ ಸ್ನೇಹಿತರೆ? ಆಮೇಲೆ ಒಂದು ವಿಷಯ ಹೇಳ್ಬಿಡ್ತೀನಿ ಸ್ನೇಹಿತರೆ. ದಯವಿಟ್ಟು ಯಾರ ಚಾನಲ್ಗೂ ಹೋಗಿ ಸ್ಕ್ಯಾಮ್ ಕಮೆಂಟು ಹಾಕೋಕ್ಕೆ ಹೋಗ್ಬೇಡಿ. ಇವಾಗ ಇದರಲ್ಲಿ ಗೂಗಲಲ್ಲೂ ಸರ್ಚ್ ಮಾಡಿ, ಆಮೇಲೆ ಯೂಟ್ಯೂಬಲ್ಲೂ ಸರ್ಚ್ ಮಾಡಿ ಸ್ನೇಹಿತರೆ, ನಿಮ್ಗೆ ಬಂದ್ಬಿಡುತ್ತೆ. ಓಕೆನಾ? ನೋಡಿ, ನಾನು ನಿಮ್ಗೆ ಮಾಡಿದ್ದೀನಿ ಡನ್, ನೀವು ನಮ್ಗೆ ಮಾಡಿ ಆ ಥರ ಆಮೇಲೆ ಸಪೋರ್ಟ್ ಮಾಡಿ. ದಯವಿಟ್ಟು ಆ ಥರ ಹಾಕೋಕ್ಕೆ ಹೋಗಬೇಡಿ. ಅದು ನಿಮ್ಮ ಚಾನಲ್ಗೂ ಪ್ರಾಬ್ಲಮ್ ಆಗುತ್ತೆ, ನಮ್ಮ ಚಾನಲ್ಗೂ ಪ್ರಾಬ್ಲಮ್ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಒಂದು ಚಾನಲ್, ರೆಸಿಪಿ ಕುಕ್ಕಿಂಗ್ ಚಾನಲ್ ಆಗಲಿ, ಇಲ್ದಿದ್ರೆ ಗಾರ್ಡನಿಂಗ್ ಚಾನಲ್ ಆಗಲಿ, ನಿಮ್ಗೆ ಇಷ್ಟ ಆದರೆ ಅವ್ರ ವೀಡಿಯೋ ಫುಲ್ ನೋಡಿ. ನಿಮ್ಮ ವೀಡಿಯೋ ಇಷ್ಟ ಆಯಿತು, ನೀವು ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ, ಒಳ್ಳೆ ರೆಸಿಪಿ, ಆ ಥರ ಹಾಕಿ ನೀವು ಹೋಗಿ ನನಗೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಮಾಡ್ತೀನಿ ಆ ಥರ ಕಮೆಂಟ್ಸ್ ದಯವಿಟ್ಟು ಹಾಕೋಕ್ಕೆ ಹೋಗಬೇಡಿ. ಇದರಿಂದ ಪ್ರಾಬ್ಲಮ್ ಆಗುತ್ತೆ. ಓಕೆನಾ ಸ್ನೇಹಿತರೆ? ದಯವಿಟ್ಟು ಇದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಇಡಿ. ಪದೇ ನಾನು 2-3 ವಿಡಿಯೋಗಳಲ್ಲಿ ಹಾಕ್ಬಿಟ್ಟೆ, ಪದೇ ನೀವು ಅದೇ ಥರ ಮಾಡ್ತಾಯಿದ್ದೀರಾ. ದಯವಿಟ್ಟು ನಾವು ವೀಡಿಯೋಗಳನ್ನ ಫುಲ್ ನೋಡಿಬಿಟ್ಟು ಒಂದು ಅಪ್ರಿಷಿಯೇಷನ್ ಕೊಡಿ. ನಾವು ನಿಮ್ಮ ವೀಡಿಯೋಗಳನ್ನ ನೋಡ್ತೀರಿ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಟೇಕ್ ಕೇರ್. ಬಾಯ್ ಸ್ನೇಹಿತರೆ.